ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಅಮ್ಮ ದೇವಿ ದುರ್ಗಮ್ಮ ಎಲ್ಲವೂ ನೀನಮ್ಮ ಎಲ್ಲವೂ ನೀನಮ್ಮ ಲಲಿತಾ, ಈ ಸಲ ಶರನ್ನವರಾತ್ರಿ ಸಾಂಗವಾಗಿ ನೆರವೇರ್ತು ಕಣೆ. ಅಮ್ಮನವರೇ ಕಳಿಸಿದ್ರೇನೋ ಅನ್ನಾಗೆ ಪ್ರತಿದಿನ ಒಬ್ಬೊಬ್ಬರು ಹೆಣ್ಮಕ್ಳು ಮನೆಗೆ ಬಂದು ಬಾಗ್ನ ತಗೊಂಡು ಹರಿಸಿ ಹೋದ್ರು. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಕಣೆ. ಈ ಸಲನೂ ಅಮ್ಮನವ್ರ ಕೃಪೆಯಿಂದ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದೇ ಆಗತ್ತೆ. ಇಂಥದ್ದೊಂದು ಮಹತ್ ಕಾರ್ಯ ನಮ್ಮ ಮನೆಯಲ್ಲಿ ನಡೆಯೋ ಥರ ಹರಿಸ್ಬಿಟ್ರಲ್ಲ ಅಮ್ಮನವರು, ಅದೇ ನಮ್ಮ ಪುಣ್ಯ. ಸುನೀತಾ ಮದುವೆ ಆದ ದಿವಸದಿಂದ ಒಂದು ಹಬ್ಬ ನೋಡಿರಲಿಲ್ಲ. ಆದರೆ ಈ ನವರಾತ್ರಿ ಬಯಸಿದ ಭಾಗ್ಯನೇ ಕಣ್ಮುಂದೆ ಬಂದು ನಡೆದು ಹೋದಾಗಾಯಿತು. ಇದೆಲ್ಲ ಅವಳ ಹೊಟ್ಟೆನಲ್ಲಿರೋ ಕೂಸಿನ ಪುಣ್ಯನೇ ಇರಬೇಕು. ಎಲ್ಲ ಅಮ್ಮನವ್ರ ಮಹಿಮೆ. ಅವಳಿಗೆ ಗೊತ್ತು ಬಸ್ರಿ ಹೆಣ್ಮಕ್ಳ ಬೈಕೆ ಏನು ಅಂತ. ಎಲ್ಲ ಬೈಕೆಯನ್ನು ನೆರವೇರಿಸ್ತಾಳೆ ಬಿಡು. ಆ ಜಗ್ಗಿನೂ ಸರಿ ಹೋಗ್ಬಿಟ್ರೆ ಅವ್ರ ಸಂಸಾರನೂ ಒಂದು ದಾರಿಗೆ ಬರುತ್ತೆ. ಅವನು ಸರಿ ಹೋಗೋ ಕಾಲ ಬಂದೇ ಬರುತ್ತೆ. ಎಲ್ಲದಕ್ಕೂ ಕಾಲ ಅಂತ ಒಂದು ಇರುತ್ತಲ್ವಾ. ಈಗ ನಮ್ಮನ್ನೇ ನೋಡು, ಈ ವರ್ಷ ಎಷ್ಟು ದೊಡ್ಡದಾಗಿ ಹಬ್ಬ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಾ? ಆಯ್ತು ತಾನೇ, ಎಲ್ಲ ಸಾಂಗವಾಗಿ. ಅದಕ್ಕೆ ಹೇಳೋದು, ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದೇ ಆಗೋದು ಅಂತ. ಆದರೆ ಚಿಕ್ಕಪ್ಪ ಬದಲಾಗಿದ್ದಾನೆ ಅಂತ ನಂಗೆ ಯಾಕೋ ಅನಿಸ್ತಾ ಇಲ್ಲ. ಕಂಡವ್ರ ಹತ್ರ ಸಾಲ ಮಾಡಿಕೊಂಡು ನಮ್ಮ ಮರಿದಿ ತೆಗಿತಾನೆ. ಅವತ್ತು ಹಬ್ಬದ ದಿವಸ ನೀವೇ ನೋಡಿದ್ರಲ್ಲ ಕಂಡವ್ರ ಮುಂದೆ ಹೆಂಗಾಡ್ತಿದ್ದ ಅಂತ. ಏನೋ ಅದು ಅವನು ಇವನು ಅಂತ ಅನ್ಕೊಂಡು, ಅವನು ನಿನಗಿಂತ ದೊಡ್ಡವನು, ಸಂಬಂಧದಲ್ಲಿ ಚಿಕ್ಕಪ್ಪ. ಆದ್ರೇನಂತೆ, ಅವನಿಗೆ ಇಲ್ಲಿ ಇಲ್ವಲ್ಲ, ಏನಾಗ್ಬಿಡುತ್ತೆ ಮಹಾ ಅವನು ಇವನು ಅಂದ್ಬಿಟ್ರೆ? ಮನುಷ್ಯ ಇಲ್ಲದೆ ಇರೋವಾಗ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಮ್ಮ ಸಂಸ್ಕಾರ ಕೆಟ್ಟದು ಅಂತ ಆಗತ್ತೆ. ಸರಿ ಆಯ್ತು, ಇನ್ಮೇಲೆ ಅವ್ರ ವಿಷಯನ ನಾನು ಮಾತಾಡಲ್ಲ. ಸಮಾಧಾನನಾ? ಎಲ್ಲಾನು ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಸಿಕ್ಕಿರೋ ಮುನ್ಸೂಚನೆ ಈ ನವರಾತ್ರಿ. ನಮ್ಮ ವಿದ್ಯಾಶಂಕರ ಇನ್ನೆರಡು ಗಾಡಿ ಹಾಕ್ಕೊಂಡು ಅವನ ವ್ಯವಹಾರನ ಚೆನ್ನಾಗಿ ಮಾಡಿಕೊಂಡ್ರೆ ನಮ್ಮ ಸುನೀತನಿಗೆ ಇನ್ನು 6 ತಿಂಗಳು ಸುಖವಾಗಿ ಕಳೆದು ನಿರಾತಂಕವಾಗಿ ಪ್ರಸವ ಆಗಿಬಿಟ್ರೆ ನಮ್ಮ ಶೇಖರಿಗೆ ದೇವಸ್ಥಾನದಲ್ಲಿ ಅಡುಗೆ ಮಾಡೋ ಕೆಲಸದ ಜೊತೆ ಬೇರೆ ಕಡೆನೂ ಅಡುಗೆ ಮಾಡೋ ಒಪ್ಪಂದ ಸಿಕ್ಬಿಟ್ರೆ ಸಾಕು. ಅಷ್ಟೇ ನಾನು ಆ ತಾಯಿ ಹತ್ರ ಕೇಳ್ಕೊಳ್ಳೋದು. ಅಷ್ಟೇನಾ? ಇನ್ನೂ ಏನಾದರೂ ಇದ್ರೆ ಒಟ್ಟಿಗೆ ಕೇಳ್ಕೊಂಬಿಡು ಅಜ್ಜಿ, ಯಾವುದನ್ನು ಬಾಕಿ ಉಳಿಸ್ಕೋಬೇಡ. ಇಲ್ಲದೆ ಏನೋ ಮನುಷ್ಯನ ಆಸೆಗೆ ಮಿತಿ ಇದೆಯಾ? ಇನ್ನು ಜಾಜಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಅವಳಿಗಾದ ಕೂಡಲೇ ನಿಮ್ಮಮ್ಮನಿಗೊಂದು ಒಳ್ಳೆ ಸೊಸೆನ ತಂದುಬಿಟ್ರೆ ಇನ್ನಾವ ಆಸೆನೂ ಇಲ್ಲ ಕಣೋ ಈ ಮುದುಕಿಗೆ. ಸಾಕಜ್ಜಿ ಸಾಕು, ಈಗ ಹೇಳಿರೋ ಪಟ್ಟಿನೇ ದೊಡ್ಡದಾಗಿದೆ. ಪಾಪ ಅಮ್ಮನವರಾದ್ರೂ ಯಾವುದು ಅಂತ ನೆನ್ಪಿಟ್ಕೊಂಡು ಈಡೇರಿಸ್ತಾರೆ. ಹೀಗೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರಿಂದ 5ರಿಂದ 6 ಅರ್ಜಿ ಅಂದ್ರೂ ಅಮ್ಮನವ್ರ ಮುಂದೆ 25ರಿಂದ 30 ಅರ್ಜಿ ಬಿದ್ದಿರುತ್ತೆ. ಪಾಪ ನಾವು ಅಮ್ಮನವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಮ್ಮ ಬೇಡಿಕೆಗಳನ್ನ ಕಡಿಮೆ ಮಾಡ್ಕೊಳ್ಳೋಣ. ಸಾಕು, ಸುಮ್ಮನೆ ಇರೋ. ಸಾಕು ನಿನ್ನ ತಮಾಷೆ. ಅಮ್ಮನವ್ರ ವಿಷಯದಲ್ಲೂ ತಮಾಷೆನಾ? ಮನುಷ್ಯನ ಮನಸ್ಸಿನ ಬೇಡಿಕೆಗಳು ಅಳಿಯೋದೇ ಇಲ್ಲ, ಅದೇನಿದ್ರೂ ಬೆಳೆಯೋದಷ್ಟೆ. ನಮ್ಮ ಮನಸ್ಸಿನ ಆಸೆಗಳಿಗೆ ಮಿತಿನೇ ಇಲ್ಲ. ಅಷ್ಟಕ್ಕೂ ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳೋ? ಅವೆಲ್ಲವೂ ಈ ಮನೆಯಲ್ಲಿ ಆಗಬೇಕಾಗಿರೋ ಕೆಲಸಗಳೇ. ಮುಖ್ಯವಾಗಿ ಜಾಜಿ ಮದುವೆ, ಅವಳಿಗೊಂದು ಒಳ್ಳೆ ದಡ ಸೇರಿಸೋ ಕೆಲಸ ಆಗಬೇಕು. ಈಗಲಿಂದಾನೇ ಅವಳು ಗಂಡು ನೋಡೋದಕ್ಕೆ ಶುರು ಮಾಡಬೇಕು. ಹೌದು ಕಣೆ ಲಲಿತಾ, ಆದಷ್ಟು ಬೇಗ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಆಗೋದಂತೂ ಸತ್ಯ. ಬಾಗಣಕ್ಕೆ ಬಂದ ಮುತ್ತೈದೆಯರೆಲ್ಲ ಹರಿಸಿದ್ದು ಅದನ್ನೇ. ಇಷ್ಟರಲ್ಲೇ ಒಂದು ಶುಭ ಕಾರ್ಯ ನಡೆಯುತ್ತೆ ಅಂತ ಹರಿಸಿ ಹೋದ್ರಲ್ಲ. ನನ್ನ ಒಳ ಮನಸ್ಸು ನುಡಿತಾ ಇದೆ, ಆದಷ್ಟು ಬೇಗ ಜಾಜಿ ಮದುವೆ ನಡೆಯುತ್ತೆ.
ಬಾಗಿನ ತಗೊಂಡು ಹೋದ ಮುತ್ತೈದೆಯರೆಲ್ಲ ಆಡಿದ ಮಾತು ಖಂಡಿತ ಫಲಿಸುತ್ತೆ. ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ, ಹೇಗಿದ್ದೀರಿ? ಶರನ್ನವರಾತ್ರಿಯ 9 ಹಗಲು 9 ರಾತ್ರಿ ಕುಳಿತಲ್ಲಿಯೇ ಕುಳಿತು ತಮ್ಮ ಭಕ್ತಾದಿಗಳು ಮಾಡಿದಂತಹ ಪೂಜೆ ಪುನಸ್ಕಾರ, ಹೋಮ ಹವನ ಹವಿಸ್ಸು, ಸ್ತುತಿ ಶ್ಲೋಕ, ಹೊಗಳಿಕೆ, ಉಪಾಸನೆ, ಆರಾಧನೆ, ಮಂಗಳಾರತಿ, ನೈವೇದ್ಯ ಎಲ್ಲವನ್ನೂ ಸ್ವೀಕರಿಸಿ ಆನಂದದಿಂದ ಸಂತೋಷವಾಗಿದ್ದೀರಲ್ಲ. ಅದೇ ವೈಭವವನ್ನು ಮೆಲುಕು ಹಾಕುತ್ತಾ ಕುಳಿತಿರುವ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ, ನನ್ನ ಮಾತು ನಿಮ್ಮ ಕಿವಿಗೆ ಬೀಳ್ತಾ ಇದೆಯಾ? ನನ್ನ ಕಡೆಗೂ ಸ್ವಲ್ಪ ಗಮನವನ್ನು ಹರಿಸಬಹುದಲ್ಲ? ಬರೀ ನಿಮ್ಮ ಆನಂದ, ಸಂತೋಷ, ವೈಭವಗಳು, ದರ್ಬಾರ್ಗಳು ಇಷ್ಟೇ ಅಲ್ಲದೆ ಸ್ವಲ್ಪ ಸಮಯ ಈ ಭೂಲೋಕಕ್ಕೆ ಬಂದು ಈ ಭೂಲೋಕದಲ್ಲಿ ಹುಟ್ಟಿರ್ತಕ್ಕಂತಹ ಈ ಹುಲುಮಾನವನ ಕಡೆಗೂ ಗಮನ ಹರಿಸಬಹುದಲ್ಲಿ ನಮ್ಮ ಆಸೆ, ಗುರಿ, ಸಂಕಲ್ಪ, ಸುಖ, ದುಃಖ, ಕಷ್ಟ, ಕೋಟಲೆಗಳು, ಸಮಸ್ಯೆಗಳು, ಕರ್ಮಫಲಗಳು ಇದನ್ನೆಲ್ಲ ಅನುಭವಿಸ್ತಾ ಮನೋಕ್ಷೋಭೆಗೆ ಒಳಗಾಗಿರೋ ನಮ್ಮ ಕಡೆಗೂ ತಮ್ಮ ಚಿತ್ತವನ್ನು ಹರಿಸಬಹುದಲ್ವೇ? ಇನ್ಯಾವ ರೀತಿಯಲ್ಲಿ ನಿನ್ನನ್ನು ಕೇಳ್ಕೋಬೇಕು, ಬೇಡ್ಕೋಬೇಕು? ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀಚಕ್ರಕ್ಕೋಸ್ಕರ ನಾನು ಆಸೆ ಪಟ್ಟೆ, ಅದನ್ನು ನೀನು ನಿರಾಸೆ ಮಾಡಿದೆ. ಆಗ್ಲೂ ಶ್ರೀಚಕ್ರ ಉದ್ಭವವಾಗಿತ್ತು, ಆದ್ರೆ ನನ್ನ ಕೈಗೆ ಸಿಗಲಿಲ್ಲ. ಈಗಲೂ ಶ್ರೀಚಕ್ರ ಉದ್ಭವವಾಗಿದೆ, ನನ್ನ ಕೈಗೆ ಸಿಕ್ಕಲಿಲ್ಲ. ಯಾಕೆ ಯಾಕೆ ಹೀಗಾಯ್ತು? ನಿನ್ನ ಕೈವಾಡವಿಲ್ಲದೆ ಇದೆಲ್ಲ ನಡೀತು ಅಂತ ಸುಳ್ಳೆ ಸಮಾಧಾನ ಮಾಡ್ಕೊಳ್ಳೋ ಮೂರ್ಖ ನಾನಲ್ಲ, ನೀನೇ. ಶ್ರೀಚಕ್ರ ನನ್ನ ಕೈವಶವಾಗದೇ ಇರೋದಕ್ಕೆ ನೀನೇ ಕಾರಣ. ಯಾಕೆ ತಾಯಿ? ಯಾಕೆ ಯಾಕೆ ಹೀಗೆ ಮಾಡಿದೆ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಚಕ್ರಾಪುರಿಗೆ ನಾವು ಬಂದ್ವಿ, ಆಗೋ ಕೆಲ್ಸನೂ ಆಯ್ತಾ ಇಲ್ಲ, ಜಾಜಿನೂ ಸಿಗ್ತಾ ಇಲ್ಲ. ಹುಣ್ಣಿಮೆ ಒಳಗಾಗಿ ಈ ಕೆಲಸ ಆಗ್ಬೇಕು. ತಾಳ್ಮೆ ಇರಲಿ ಕನಕಾಂಬರಿ, ಬಂದ್ ಕೆಲಸ ಆಗೇ ಆಗುತ್ತೆ. ಬರೀ ಮಾತಿಂದ ಏನು ಆಗಲ್ಲ ಶಿವರುದ್ರ, ಬಂದ್ ಕೆಲಸ ಆಗ್ಬೇಕು ಅಷ್ಟೇ. ಇಲ್ಲಿ ಕಳೀತಾ ಇರೋ ಒಂದೊಂದು ಗಳಿಗೆನೂ ನಾವು ಹುಣ್ಣಿಮೆಗೆ ಹತ್ರ ಆಯ್ತಾ ಇದೀವಿ. ಅದೇ ನನ್ನ ಭಯ. ಹುಣ್ಣಿಮೆವರೆಗೂ ಸಮಯ ಇಲ್ಲ ಕನಕಾಂಬರಿ, ನಾವು ಈ ಊರಲ್ಲಿ ತುಂಬ ದಿನ ಉಳಿಯೋಕ್ಕಾಗಲ್ಲ. ಹೌದು ಶಿವರುದ್ರ, ನಾವು ಇದನ್ನ ಮತ್ತೆ ಹೋಗಿದೀವಲ್ವಾ? ಮರೆಯುವಂಥ ವಿಚಾರ ಅಲ್ಲ ಇದು.
ಮುಂದಿನ ಮಂಗಳವಾರದೊಳಗಡೆ ನಾವು ಅರಿಯಂತಪುರದಲ್ಲಿರಬೇಕು. ಪ್ರತಿ ಮಂಗಳವಾರ ಸರ್ಪಗಳಿಗೆ ಸಲ್ಲಿಸೋ ಪೂಜೆ ಸಲ್ಲಿಸಬೇಕು. ಆ ಪೂಜೆ ನಡಿಬೇಕಾದ್ರೆ ನಾವಲ್ಲಿರಬೇಕು. ಆ ಪೂಜೆ ಆಗಲಿಲ್ಲ ಅಂದರೆ ನಿಧಿ ಕಾಯ್ತಿರೋ ಸರ್ಪಗಳಿಂದ ನಮಗೆ ತೊಡಕಾಗುತ್ತೆ. ಹಂಗಾಗಬಾರ್ದು ಶಿವರುದ್ರ. ಹಂಗೇನಾದರೂ ಆಗೋದ್ರೆ ನಾವಿಷ್ಟು ದಿನ ಪಟ್ಟು ಶ್ರಮ ವ್ಯರ್ಥ ಆಗೋಯ್ತದೆ. ನಮ್ಮ ಆಸೆ ಎಲ್ಲ ಮಣ್ಣು ಪಾಲಾಗೋಯ್ತದೆ. ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಆ ವಿಗ್ರಹ ನನಗೆ ಬೇಕೇ ಬೇಕು. ಅರಿಯಂತಪುರಕ್ಕೆ ಹೋಗಿ ದಕ್ಷಿಣನಾಥನ ನೆತ್ತಿ ಮೇಲೆ ಆ ವಿಗ್ರಹ ಮಡಗಲೇಬೇಕು. ಮುಂದಿನ ಮಂಗಳವಾರದೊಳಗಡೆ ವಿಗ್ರಹ ನಮ್ಮ ಕೈ ಸೇರುತ್ತೆ. ಭರವಸೆ ಇಡಿ. ನಿಮ್ಗಿನ್ನೂ ಈ ಕ್ಷೇತ್ರದ ಮಹಿಮೆ ಅರಿವಾಗಿಲ್ಲ ಅನಿಸುತ್ತೆ. ಯಾರೇ ಏನೇ ಕೇಳ್ಕೊಂಬಂದರೂ ಇಲ್ಲಿ ನೆರವೇರಿದೆ. ಅಂಥ ಶಕ್ತಿಯುತವಾದ ಕ್ಷೇತ್ರ ಇದು. ನಾವು ಈ ಊರು ಕಾಲಿಡೋ ಮುಂಚೆನೆ ವಿಗ್ರಹನ ಬೇಡ್ಕೊಂಡು ಹುಡ್ಕೊಂಡು ಬಂದಿದ್ದೀವಿ. ಅದೇ ನಮ್ಮ ಗುರಿ. ವಿಗ್ರಹ ಜೊತೆಗೇನೆ ನಾವು ಹರಿಯಂತಪುರಕ್ಕೆ ಹೋಗೋದು. ಇಲ್ಲಿ ನಮ್ಮನವರು ನಮ್ಮನ್ನು ಕೈ ಬಿಡೋದಿಲ್ಲ. ನಮ್ಮ ಕೈಗೆ ವಿಗ್ರಹ ಸಿಗೋ ಯಾವ ಸುಳಿವು ಸಿಗ್ತಾ ಇಲ್ಲ. ಅದೇ ನಂಗೆ ಭಯ ಆಯ್ತಾ ಇರೋದು. ವಿಗ್ರಹ ಸಿಗುತ್ತೆ, ಚಿಂತೆ ಮಾಡಬೇಡಿ. ನೀವು ಆತಂಕ ಪಟ್ಟರೆ ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ. ವಿಗ್ರಹ ತಗೊಂಡೆ ನಾವು ಹರಿಯಂತಪುರಕ್ಕೆ ಹೋಗ್ತೀವಿ. ನನ್ನ ಮಾತನ್ನು ನಂಬಿ. ನಂಬಿಕೆ ಮಾತಲ್ಲ ಶಿವರುದ್ರ. ಆ ನಿಧಿ ನನಗೆ ಸಿಗೋದು ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ಲ. ನನ್ನ ಕನಸು ಸಾಕಾರ ಆಗೋದೇ ಆ ನಿಧಿ ಸಿಗೋದ್ರಿಂದ. ಅದೇನೇ ಆಗಲಿ ಆ ನಿಧಿ ನನಗೆ ಬೇಕೇ ಬೇಕು. ನಾನು ಅನ್ಕೊಂಡಿದ್ದ ಕೆಲಸನ ನಾನು ಸಾಧಿಸದೆ ಬಿಟ್ಟವಳಲ್ವೇ ಅಲ್ಲ, ಇದನ್ನೂ ಅಷ್ಟೇ. ನಾನು ನಿನ್ನ ಆರಾಧಿಸಿದೆ, ಉಪಾಸನೆ ಮಾಡಿದೆ, ವ್ರತ ಹಿಡ್ದೆ. ಆದ್ರೆ ಭಕ್ತನಂತೆ, ಸ್ನೇಹಿತನಂತೆ, ದಾಸನಂತೆ, ಶತ್ರುವಿನಂತೆ, ಮಗನಂತೆ ಆದ್ರೆ ನೀನು ಮಾಡಿದ್ದಾದ್ರೂ ಏನು? ನನ್ನನ್ನು ಧಿಕ್ಕರಿಸಿದೆ, ನಿರಾಕರಿಸಿದೆ. ನಾನು ನಿನ್ನ ಪೂಜೆ ಮಾಡೋದನ್ನ ನಿಲ್ಲಿಸಿದೆ, ಮಂತ್ರ ಹೇಳೋದನ್ನ ನಿಲ್ಲಿಸಿದೆ, ನಿನ್ನ ಕಾಲ ಬಳಿ ಬಿದ್ದು ಈ ಹಣೆಯನ್ನ ಚಚ್ಚಿಕೊಂಡೆ. ತಪಸ್ಸು ಮಾಡಬೇಕಾಗಿದೆ. ಶ್ರೀಚಕ್ರ ನನಗೆ ಬೇಕು. ಆ ಶ್ರೀಚಕ್ರವನ್ನ ಇಟ್ಕೊಂಡು ಉಪಾಸನೆ ಮಾಡಿ ಇನ್ನೂ ಅನೇಕ ಶಕ್ತಿಗಳನ್ನು ಪಡ್ಕೋಬೇಕು. ಈಗಲೇ ನನಗೆ ಮುಪ್ಪಾವರಿಸಿದೆ.
ಸಾಯೋದ್ರೊಳಗಡೆ ನನ್ನ ಸಾಧನೆಯನ್ನು ಮಾಡದೆ ನಾನು ಸಾಯೋದಿಲ್ಲ. ಯಾಕೆ ಯಾಕೆ ಹೀಗೆ ಸತಾಯಿಸ್ತಾ ಇದೆಯಾ ನನ್ನನ್ನು? ಯಾಕೆ ನನಗೆ ಶ್ರೀಚಕ್ರವನ್ನು ಕೊಡ್ತಾ ಇಲ್ಲ ನೀನು? ಮಾತಾಡು. ಆದರೆ ಒಂದು ಮಾತನ್ನ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊ. ನೀನೇನಾದ್ರೂ ಶ್ರೀಚಕ್ರವನ್ನ ನನಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಇದೇ ಗರ್ಭಗುಡಿಯಲ್ಲಿ ನನ್ನ ತಲೆಯನ್ನು ಕತ್ತರಿಸಿ ನಿನ್ನ ಪಾದದಡಿಯಲ್ಲಿಡ್ತೀನಿ. 21 ದಿನಗಳ ಕಾಲ ನಿನಗೆ ಉಪವಾಸ ಹಾಕ್ತಾರೆ, ನಿನಗೆ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ನನ್ನ ರಕ್ತವನ್ನು ನೋಡಿ ಆದ್ರೂ ನಿನಗೆ ಸಂತೋಷ ಆಗುತ್ತಾ ನೋಡೋಣ. ನನ್ನ ಸಾವು ನಿಶ್ಚಿತ, ನಿನಗೆ ಬೇಕೇ ಬೇಕು ಅನ್ನೋದಾದ್ರೆ ಇದೋ ನನ್ನ ಕತ್ತನ್ನ ಇಲ್ಲಿಯೇ ಕತ್ತರಿಸಿ ನಿನ್ನ ಪಾದದಡಿಯಲ್ಲಿ ಇಡ್ತೀನಿ. ಇನ್ನೆಷ್ಟು ಪರೀಕ್ಷೆ ಮಾಡ್ತೀಯ ನನ್ನ ಸಹನೇನ? ಶ್ರೀಚಕ್ರ ನನಗೆ ಬೇಕು ಅಷ್ಟೇ, ಹೇಳ್ತಿದ್ರೆ ನಿನಗೂ ಸಿಗೋದಿಲ್ಲ. ಈಗಲೇ ಹೇಳ್ತೀನಿ, ಇತಿಹಾಸದಲ್ಲೂ ಇದೆ, ದೇವರಿಗಿಂತ ಭಕ್ತನ ಶಕ್ತಿಯೇ ಜಾಸ್ತಿ ಅಂತ. ನೋಡೋಣ ನನ್ನ ಶಕ್ತಿನ ಇಲ್ಲ ನಿನ್ನ ಶಕ್ತಿನ ಅಂತ. ಕೊಟ್ಟುಬಿಡು ಶ್ರೀಚಕ್ರ ನನಗೆ, ಅದು ನನಗೆ ಬೇಕು, ನನಗೆ ಸೇರ್ಬೇಕು. ಶ್ರೀಚಕ್ರ ಹುಡುಕೊಂಡು ಹೊರಟ್ರೆ ಅದ್ಯಾವುದೋ ವಿಗ್ರಹ ಕಾಣಿಸುತ್ತೆ. ಚಾಚಿಯನ್ನ ಹುಡುಗಿ ಆ ವಿಗ್ರಹನ ತನ್ನಲ್ಲಿಟ್ಕೊಂಡಿದ್ದಾಳೆ. ಕೇಳಿದ್ರೆ ನಾಟಕ ಆಡ್ತಾಳೆ, ಸುಳ್ಳು ಹೇಳ್ತಾಳೆ, ಇನ್ನೇನು ಕಾರಣ ಹೇಳ್ತಾಳೆ. ಏನು ಮಾಡಿ ಸಾಯ್ಲಿ ನಾನು? ನೋಡು, ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ಆ ಶ್ರೀಚಕ್ರ ನನಗೆ ಬೇಕು, ಅದನ್ನು ಪಡ್ಕೊಂಡೇ ನಾನು ತೀರೋದು. ಸಮಯ ಎಲ್ಲ ಎಷ್ಟಿದೆಯಾ? ಪಂಚಾಕ್ಷರಿ, ಆಯ್ತು ಮಾಡಿ. ನವರಾತ್ರಿಗೆ ತಂದ ಪೂಜಾ ಸಾಮಗ್ರಿಗಳು, ಚಿನ್ನ ಬೆಳ್ಳಿ ವಸ್ತುಗಳನ್ನೆಲ್ಲ ಮನೆಗೆ ಕಳಿಸಿದ್ಯಾ? ಅದು ಇನ್ನೂ ಎಲ್ಲ ಯಜಮಾನ್ರೆ, ಅದು ಲೆಕ್ಕಾಚಾರ ಆಗ್ತಾ ಇದೆ. ಅದು ನಿಮ್ಮ ಮನೆಯಿಂದ ತಂದಿರೋ ಸಾಮಾನು ಎಷ್ಟು, ಆಮೇಲೆ ಇಲ್ಲಿರೋ ಸಾಮಾನು ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಲೆಕ್ಕ ಬರ್ಕೋತಾರೆ. ಕಳಿಸು. ನವರಾತ್ರಿ ಮುಗೀತಲ್ಲ. ನೋಡು, ಚಿನ್ನ ಬೆಳ್ಳಿ ವಸ್ತುಗಳು, ಪೂಜಾ ಸಾಮಗ್ರಿಗಳು ಇದನ್ನೆಲ್ಲ ಒಂದು ಪೆಟ್ಟಿಗೆಲಿಟ್ಟು ಅದನ್ನ ಪಲ್ಲಕ್ಕಿ ಮೇಲಿಟ್ಟು ಪಲ್ಲಕ್ಕಿ ಸಮೇತ ಮನೆ ಹತ್ರ ಕಳಿಸ್ಬಿಡು. ಇಂಥ ಬೆಲೆ ಬಾಳೋ ವಸ್ತುಗಳೆಲ್ಲ ದೇವಸ್ಥಾನದಲ್ಲಿ ಇರೋದು ಒಳ್ಳೇದಲ್ಲ. ಆಗಲಿ ಯಜಮಾನ್ರೆ. ಬೇಗ ಮಾಡು. ಆಗಲಿ ಯಜಮಾನ್ರೆ. ಏಯ್, ಎಷ್ಟಿದೆ ಅಂತೆ ಸಮಯ? ಆಮೇಲೆ ಇದು ಚೀಲ ಇಲ್ರ ತಗೊಂಬಾರ. ಇಲ್ಲಿಡ, ಇದ್ರ ಮೇಲೆ ಇಡಬೇಕು ಅದನ್ನ. ಈ ಕಡೆ ತಗೊಂಬ, ಈ ಕಡೆ ಬರ ತೊಳ, ಇಲ್ಲಿಡೋ. ಆಮೇಲೆ ಆ ಪೆಟ್ಟಿಗೆಯಲ್ಲಿ ಆ ಪೆಟ್ಟಿಗೆ ತಗೊಂಬ. ಹೋಗು ಬೇಗ ಬೇಗ. ಎಷ್ಟೊತ್ತು ವರ್ಷದ ನೀನು, ಬೇಗ. ಎಲ್ಲ ಸರಿಯಾಗಿದೆ ತಾನೆ? ಸರಿ, ಎತ್ಕೊಳ್ರಿ, ಯಜಮಾನ್ರ ಮನೆಗೆ ಹೋಗ್ಬೇಕು. ನಿಧಾನ, ಹುಷಾರ್ಕನ.